ಓಂ ಶಾಂತಿ. ಡೇಟ್ ಆಗಿದೆ 24/10/1975. ಅವ್ಯಕ್ತ ಬಾಪ್ ದಾದಾ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಶಕ್ತಿಯೋಂ ಕಾ ವಿಶೇಷ ಗುಣ. ಎಲ್ಲ ಶಕ್ತಿಗಳಲ್ಲಿ ವಿಶೇಷ ಗುಣ ಯಾವುದು? ನಿರ್ಭಯತಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಶಕ್ತಿಯೋಂ ಕಾ ವಿಶೇಷ ಗುಣ ಯಾವುದು? ನಿರ್ಭಯತಾ. शिवशक्ति सेना के सर्वोच्च अधिपति सर्वशक्तिवान शिव बाबा ने पंजाब व गुजरात जोन की शिव शक्तियों को संबोधित करते हुए ये मधुर महावाक्य उच्चारे. पंजाब जोन दिದೆ ಶಿವಶಕ್ತಿ ಸರ್ವೋಚ್ಚ ಅಧಿಪತಿ ಶಿವ ಬಾಬಾ ಹೇಳ್ತಾರೆ ಶಕ್ತಿಯೋं का विशेष गुण. शक्तियों का विशेष गुण यावदो? निर्भयता का गाया हुआ है. वह अपने में अनुभव करती हो. शक्तियर विशेष गुण यावदो? निर्भय. आ गुण अनुभव ಮಾಡ್ತಿರೇನು? मैं आत्मा निर्भय हूँ. ಇದು ಒಂದು ಸಮಾನನೆ. ಎದರಿಂದ ನಿರ್ಭಯ ಆಗೋದು? ನಮಗೆ ಭಯ ಎದರಿಂದದು? ಮಾಯೆಯಿಂದ. ಅದರಿಂದ ನಾವೇನಾಗಬೇಕು? निर्भय ಆಗಬೇಕು. वह अपने में अनुभव करती हो. निर्भय सिर्फ कोई मनुष्यात्मा से नहीं लेकिन माया के वार से भी निर्भय. ನಮಗೆ ಭಯ ಹೊರಗಿನ ವ್ಯಕ್ತಿಗಳಿಂದ, ವಾತಾವರಣದಿಂದ, ಇದರಿಂದ ಆಗ್ತಿಲ್ಲ. ಎದರಿಂದ ಆಗ್ತಿದೆ? ಮಾಯೆಯಿಂದ ಭಯ ಆಗ್ತದೆ. ಅದಕ್ಕೆ ಮಾಯೆಯಿಂದ ನಾವೇನಾಗಬೇಕು? ಯುದ್ಧ ಮಾಡಬೇಕು ಅಂತಂದರೆ ನಮಗೇನಿರಬೇಕು? ನಿರ್ಭಯ ಇರಬೇಕು. ಜೋ ಮಾಯಾ ಸೆ ಘಬರಾನೆ ವಾಲಿ ನಹಿ. ಮಾಯೆಗೆ ಹೆದರೋ ಹಾಗಿಲ್ಲ. ನೀನು ಹೇಳಿದ್ರಲ್ಲ ಬಾಬಾ, ಅದು ಡ್ರಾಮಾದಲ್ಲಿ ಏನದಂತ? ನೂಂದದಂತ. ಮಾಯೆ ಬರೋದು ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಅದಕ್ಕೆ ನೀವೇನು ಭಯ ಪಟ್ಕೊಳ್ಬೇಡಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ जो माया से घबराने वाले नहीं उसको शक्ति कहा जाता है. माया से डरती तो नहीं हो. ಮಾಯೆಗೆ ಹೆದರ್ತೀರಿ ಅಂತಂದರೆ ನೀವು ಶಕ್ತಿಯರಲ್ಲ. ಮಾಯೆ ಜೊತೆ ಯುದ್ಧ ಮಾಡಿ ಗೆದಿತೀನಿ ಅನ್ನೋರು ಶಕ್ತಿಯರು. ಬಾಬಾ ಹೇಳ್ತಾರೆ ಜೋ ಡರ್ತಾ ಹೇ ವಹ ಹಾರ್ ಖಾತಾ ಹೇ. ಹೆದರಿಕೆನೇ 50% ಸೋಲು. ಮಾಯೆ ಬರ್ತೈತಿ ಅಂತ ಹೆದರ್ಕೊಂಡು ಕೂತ್ರೇ ಅರ್ಧ ಅಲ್ಲೇ ಏನಾಗ್ಬಿಡ್ತೀವಿ? ಸೋತ್ಬಿಡ್ತೀವಿ. ಬಾ ನಿಮ್ಮ ಜೊತೆ ಯುದ್ಧ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿದರೆ ಅರ್ಧ ಗೆದ್ದ ಹಾಗೆ. ಅದಕ್ಕೆ ಹೇಳ್ತೀರಿ ಬಾಬಾ ಜೋ ನಿರ್ಭಯ ಹೋತಾ ಹೇ ಉಸ್ಸೆ ಮಾಯಾ ಖುದ್ ಭಯಭೀತ್ ಹೋತಿ ಹೇ. ಯಾರು ನಿರ್ಭಯ ಆಗಿ ನಿಲ್ತಾರೋ ಮಾಯೆಗೇನಾಗ್ತದಂತೆ? ಅದಕ್ಕೆ ಉಲ್ಟಾ ಹೆದರಿಕೆ ಬರ್ತದೆ. ಅದಕ್ಕೆ ವಿವೇಕಾನಂದರ ಒಂದು ಕಥೆ ಬರ್ತದೆ. ಒಂದು ಸಾರ್ತಿ ಮಂಗ್ಯಗಳು ಬೆನ್ನತ್ತಿ ಬಿಟ್ಟಿದ್ದು ಅಂತ. ಬೆನ್ನತ್ತಿದ ಕೂಡಲೇ ಇವ್ರು ಹಾಗೆ ಹೊಡ್ಕೋತ ಹೋಗ್ಯಾರ. ಸುಸ್ತಾಗಿಬಿಟ್ಟೈತಿ. ಮುಂದೇನು ಮಾಡೋದು? ಹಿಂಗೆ ಹೊಳ್ತಿರಿ ನಿಂತು ಬಿಟ್ರಂತ. ಹಿಂಗೆ ಹೊಳ್ತಿರಿ ನಿಂತ ಕೂಡಲೇ ಮಂಗ್ಯ ವಾಪಸ್ ಹೋಗ್ಬಿಟ್ರು. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಭಯ ಅಂತದಕ್ಕೆ ಗೊತ್ತಾಯಿತು ಅಂತಂದರೆ ಮಾಯೆ ಏನು ಮಾಡ್ತದೆ? ನಿಮ್ಮನ್ನು ಸೋಲಿಸ್ಬಿಡ್ತದೆ. ಮೇ ಆತ್ಮ ನಿರ್ಭಯ ಹೂ ಅಂತಂದರೆ ಮಾಯನೇ ಏನು ಮಾಡ್ತದೆ? ಹೆದರ್ಕೊಳ್ತದೆ ಅಂತ ಹೇಳ್ತಾರೆ ಬಾಬಾ. जो निर्भय होता है उससे माया खुद भयभीत होती है क्योंकि भय के कारण शक्ति खो जाती है. ಅರ್ಧ ಶಕ್ತಿ ಕಳ್ಕೊಂಡು ಬಿಡ್ತೀವಿ ನಾವು ಹೆದರ್ಕೊಂಡ್ವಿ ಅಂತಂದ್ರೆ. और समझ भी खो जाती है. वैसे भी जब किसी से भय होता है तो होश हवास गुम हो जाती है. ಭಯ ಭಾಳ ಕೆಲವ್ರಿಗೆ ಆಗ್ಬಿಡ್ತದೆ ನೋಡ್ರಿ. ಏನಾರ ಇದು ಆಯಿತು, ಭಯ ಆಯಿತು ಅಂದ್ರೆ ಮೂರ್ಛೆ ಹೋಗಿ ಬಿದ್ದು ಬಿಡ್ತದೆ. ಕೆಲವ್ರು ಮೂರ್ಛೆ ಹೋಗ್ತಾರೆ ನೋಡ್ರಿ ಭಯ ಆದ ಕೂಡಲೇ. ಯಾಕೆ? ಶಕ್ತಿ ಏನಾಗ್ಬಿಡ್ತಾವೆ? ಕಮ್ಮಿ ಆಗಿಬಿಡ್ತದೆ. तो यहाँ भी जो माया से घबराते हैं उनकी माया से समझ खो जाती है. ಮಾಯೆಗೆ ಹೆದರಿದ್ರಿ ಅಂತಂದರೆ ನನ್ನ ಒಳಗಡೆ ಇರ್ತಕ್ಕಂಥ ಸಮಜ್, ತಿಳುವಳಿಕೆಯನ್ನು ಕಳ್ಕೊಂಡು ಬಿಡ್ತೀವಿ. ಹೇಳೋದಿಲ್ಲ, ಭಯ ಆದಾಗ ಏನು ಮಾಡಬೇಕು ಅಂತ ತೋಚೋದೇ ಇಲ್ಲ ಅಂತ ಹೇಳ್ತೀವಿ. ತೋಚೋದಿಲ್ಲ ಅಂದರೆ ಏನರ್ಥ? ತಿಳುವಳಿಕೆ ಹೋಗ್ಬಿಡ್ತೀವಿ.
ಶಕ್ತಿ ಕಡಿಮೆ ಆಗಿಬಿಡ್ತದೆ ಭಯ ಆಯಿತು ಅಂತಂದ್ರೆ. ಬಾಬಾ ಹೇಳ್ತಾರೆ, ವೈಸೆ भी जब किसी से भय होता है तो होश हवास गुम हो जाते हैं, जो समझ होती है वह भी गुम हो जाती है. ತಿಳುವಳಿಕಿದ್ದುದು ಎಲ್ಲ ಏನಾಗ್ಬಿಡ್ತದೆ, ಮರ್ತು ಹೋಗ್ಬಿಡ್ತದೆ. ಅವಾಗ ಏನು ಮಾಡಬೇಕು ಅಂತ ಏನೂ ಗೊತ್ತಾಗೋದಿಲ್ಲ. तो यहाँ भी जो माया से घबराते हैं उनकी माया से समझ खो जाती, इसलिए वे माया को जीत नहीं सकते. ತಿಳುವಳಿಕೆ ಕಡಿಮೆ ಆಗಿಬಿಡ್ತದೆ, ಮಾಯೆಗೆ ಸೋತ್ಬಿಡ್ತೀವಿ. तो जैसा नाम है, ನಾಮೇನು ಹೆಸರೇನಮ್ಮದು ಶಕ್ತಿ ಸೇನಾ, ನಮ್ಮದು ಹೆಸರೇನು ಶಕ್ತಿ ಸೇನಾ. तो जब शक्तिपन की विशेषता है निर्भयता प्रैक्टिकल में दिखाई दे. ಪ್ರಕ್ಟಿಕಲ್ ಬರಬೇಕಲ್ಲ ನಿಮ್ಮ ನಿರ್ಭಯತೆ. ಬಾಬಾ ಹೇಳ್ತಾರೆ, ತಬ್ ಕಹೆಂಗೆ ಶಕ್ತಿಯ, ಅವಾಗೇನು ಹೇಳ್ತಾರೆ ನಮಗೆ, ಶಕ್ತಿಯರು. किसी भी प्रकार का भय है तो उसे शक्ति नहीं कहेंगे. ಒಳಗಡೆ ಭಯ ಇತ್ತು ಅಂತಂದರೆ ನೀವೆಂದೂ ಶಕ್ತಿಯರಾಗೋದಿಲ್ಲ ಅಂತಾರೆ ಬಾಬಾ. किसी भी प्रकार का भय है तो उससे शक्ति नहीं कहेंगे. अबला जो होती है वह सदैव अधीन होती है. ಯಾರು ಅಬಲೆಯರು ಅಂತಂದರೆ ಯಾರದೋ ಅಧೀನದಲ್ಲಿರ್ತಾರೋ ಅವ್ರಿಗೆ ಅಬಲೆಯರಂತಾರೆ. ವ್ಯಕ್ತಿಗಳ ಭಯದಲ್ಲಿ ಅಲ್ಲ, ಒಳಗಡೆ ತಮ್ಮಿಗೆ ತಾವೇ ಏನು ಮಾಡ್ಕೋತಿರ್ತಾರೆ, ಭಯ ಮಾಡ್ಕೋತಾರೆ, ಅಂದರೆ ಅದಕ್ಕೆ ಅಧೀನ ಆಗಿರ್ತಾರೆ. ಬಾಬಾ ಹೇಳ್ತಾರೆ, ವಹ ಅಧಿಕಾರಿ ನಹಿ ಹೋತಿ, ಆಪ್ ತೋ ಅಧಿಕಾರಿ ಹೋ. ಅಬಲೆಯರಿಗೆ ಅಧಿಕಾರ ಇರುವುದಿಲ್ಲ, ಅವರು ಅಧೀನ ಆಗಿರ್ತಾರೆ. ನೀವೇನಾಗಿದ್ದೀರಾ, ನೀವು ಅಧಿಕಾರಿ ಇದ್ದೀರಲ್ಲ ಅಂತಾರೆ ಬಾಬಾ. ಭಯ ಕೆ ಕಾರಣ ಅಧೀನ್ ತೋ ನಹಿ ಹೋ ಜಾಯೆಂಗೆ. ಏನಾದರೂ ಭಯ ಇದೆ ಏನೋ ಒಳಗಡೆ, ಭಯ ಇತ್ತು ಅಂತಂದ್ರೆ ಏನಾಗ್ಬಿಡ್ತೀರಾ ನೀವು, ಅಧೀನ ಆಗಿಬಿಡ್ತೀರಾ. ಆವಾಗ ನಿಮಗೆ ಶಕ್ತಿಯರು ಅಂತ ಅನ್ನೋದಿಲ್ಲ. तो पंजाब की शक्ति सेना ऐसी निर्भय है. पंजाब अंद्रेನು ಶಕ್ತಿ, ಅಷ್ಟು ನಿರ್ಭಯ ಇದ್ದೀರಾ. जब से ब्राह्मण बने हो तो माया को चैलेंज दी है. ಯಾವಾಗ ಬ್ರಾಹ್ಮಣರಾಗಿದ್ದೀವಿ ಆವಾಗ ನಾವೇನು ಮಾಡಿದ್ವಿ, ಮಾಯೆಗೆ ಚಾಲೆಂಜ್ ಮಾಡಿದ್ದೀವಿ. ಏನು ಚಾಲೆಂಜ್ ಮಾಡಿ, ಆವೋ ಮಾಯಾ ನೀ ಬಂದರೆ ಬಾ, ಬರಬೇಡ ಅನ್ನಂಗಿಲ್ಲ. ಏನನ್ಬೇಕೀಗ, ಬಾ. ಕುಸ್ತಿ ಆಟ ಆಡ್ತಿರ್ತಾರೆ ನೋಡ್ರಿ, ಹೆಂಗೆ ಆಡ್ತಾರೆ, ಹಿಂಗೆ ಕೈ ಮಾಡ್ತಿರ್ತಾರಲ್ಲ ಅವ್ರು ಕುಸ್ತಿ ಆಡುವ. ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ಯಾರ ಜೊತೆ ಕುಸ್ತಿ ಆಡ್ಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ಆವೋ ಮಾಯಾ ಜಿತನಾ ವಾರ್ ಕರ್ನಾ ಹೋ ಉತನಾ ಕರೋ. ಎಷ್ಟು ಯುದ್ಧ ಮಾಡ್ತೀವಿ ಮಾಡು, ಎಂದರೆ ಆಗಲಿ ಅಂತ ಅನ್ನಂಗಿಲ್ಲ ಹೊರಗಡೆ. ಎಷ್ಟು ಮಾಡ್ತೀವಿ ಮಾಡು. ಮೈ ಕೌನ್ ಹೋ, ಮೈ ಶಿವಶಕ್ತಿ ಹೂँ. ನಾನು ಯಾರಿರ್ತೀನಿ, ಶಿವಶಕ್ತಿ. ಮಾಯಾ के परवश होना अपनी किसी कमजोरी के कारण होता है. ಮಾಯೆಗೆ ವಶ ಆಗ್ತೀರಿ ಅಂತಂದರೆ ನಿಮ್ಮಲ್ಲಿ ಏನೋ ವೀಕ್ನೆಸ್ ಇದ್ದಾವೆ. ಜहाँ ಕಮ್ಜೋರಿ ಹೇ ವहाँ ಮಾಯಾ ಹೇ. ಭಯ ಇತ್ತು, ಕಮ್ಜೋರಿ ಇತ್ತು ಅಂತಂದರೆ ಅದು ಏನದೋ ಮಾಯಾ. जैसे जहाँ गंदगी है वहाँ मच्छर जरूर पैदा होते हैं. ಎಲ್ಲಿ ಹೊಲಸಿರ್ತದೋ ಅಲ್ಲಿ ಹುಳ ಇರುವೆ. ಹುಳ ಏನು ಮಾಡ್ತಾವೆ, ಕಚ್ಚುತ್ತಾವೆ, ನಿದ್ದೆ ಮಾಡಿಸ್ಕೊಡೋದಿಲ್ಲ, ಗುಯ್ ಅಂತ ಹಾಡ್ತಿರ್ತಾವಿಲ್ಲ. ಹಾಡೋದಂದ್ರೆ ಏನಿಲ್ಲ, ಗುಯ್ ಅಂತ ಹೇಳ್ತಿರ್ತಾರಲ್ಲ, ಅಲ್ಲಿ ಪಿರಾದಿ ಇಲ್ಲಿ ಪಿರಾದಿ, ಅದನ್ನು ತಂದು ಇದನ್ನು ತಂದು, ಅದೇನು ಮಚ್ಚರದು, ಹೌದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಜहाँ कमजोरी है वहाँ माया है. जैसे जहाँ गंदगी है वहाँ मच्छर जरूर पैदा होते हैं. वैसे ही ಹಾಗೆಯೇ माया भी जहाँ कमजोरी होती है वहीं प्रवेश होती है. ಎಲ್ಲಿ ಬರ್ತದೆ ಮಾಯೆ, ಎಲ್ಲಿ ಕಮ್ಜೋರಿಗಳಿದ್ದಾವೋ ಅಲ್ಲಿ ಬಂದುಬಿಡ್ತದೆ. तो कमज़ोर होना अर्थात माया का ಆಹ್ವಾನ ಕರ್ನ. ನಮ್ಮಷ್ಟಕ್ಕೆ ನಾವೇ ವೀಕ್ ಆದ್ವಿ ಅಂತಂದರೆ ಮಾಯೆಗೆ ನಾವು ಬಾಗಿಲು ತೆಗೆದು ಹಾಕಿ,
ಈಗ ಬಾಗ್ಲ ಮುಚ್ಚಿ ಹುಳ ಬರ್ತಾವೆ ಬಾಗ್ಲ ಮುಚ್ಚಿ ಅಂತಿರ್ತೀವಿ ನಾವು. ಬಾಗ್ಲ ತೆಗೆದ್ರೆ ಏನಾಗ್ತದೆ? ಹುಳ ಬರ್ತಾವೆ. ಯಾವ ಬಾಗ್ಲ? ಕಮಜೋರಿಗಳನ್ನು ಬಾಗ್ಲ ಓಪನ್ ಮಾಡಿದ್ರೆ ಸಾಕು, ಮಾಯೆ ಬಂದ್ಬಿಡ್ತದೆ. ಅಲ್ಲಿ ಏನಿರಬೇಕು? ನಿರ್ಭಯ. ಖುದ್ ಹಿ ಆಹ್ವಾನ ಕರ್ತೆ ಅವ್ರು ಖುದ್ ಹಿ ಡರ್ತೆ. ಅಲ್ಲ, ಮಾಯೆ ಕರೆಯೋರು ಯಾರು? ನೀವೇ ಮಾಯೆಗೆ ಕರೆದು ನೀವೇ ಹೆದರ್ತೀರಿ ಅಂತಂದರೆ ಏನು? ಬಾಬಾ ಹೇಳ್ತಾರೆ, ತೋ ಫಿರ್ ಆಹ್ವಾನ ಕರ್ತೆ ಹಿ ಕ್ಯೂ ಹೋ? ಮಾಯೆಗೆ ಆಹ್ವಾನ ಏಕೆ ಮಾಡ್ತೀರಾ? ಯಹ ನಶಾ ರಖೋ ಕಿ ಹಮ್ ಹೈ ಹಿ ಶಿವಶಕ್ತಿ ಸೇನಾ. ಇದು ನಶೆ ಇರಬೇಕು. ಏನು? ನಾವಿರೋದೇ ಯಾರು? ಶಿವತಂದೆಯ ಮಕ್ಕಳು ಅಂದರೆ ಶಿವಶಕ್ತಿ ಸೇನಾ. ಕಲ್ಪ ಪಹಲೆ ಭೀ ಮಾಯಾ ಪರ್ ವಿಜಯಿ ಬನಿ ಥಿ. ನಾವೇ ಕಲ್ಪದ ಮೊದಲು ಏನಾಗಿದ್ವಿ? ಮಾಯದ ಮೇಲೆ ವಿಜಯಿಯಾಗಿದ್ವಿ. ಅಬ್ ಭೀ ಕಹಿ ಪಾರ್ಟ್ ಫಿರ್ ರಿಪೀಟ್ ಕರ್ ರಹಿ ಹೂँ. ಮತ್ತೇನು ಮಾಡ್ತಾ? ಅದೇ ಪಾತ್ರ ಮತ್ತೆ ಹೊಳ್ಳಿ ಮಾಡ್ತಾ ಇದ್ದೀನಿ. ನಾನೇನು ಹೊಸದು ಮಾಡ್ಲಿಕ್ಕತ್ತಿಲ್ಲ. ಕಲ್ಪಕ್ಕೂ ನಾನೇನಾಗಿದ್ದೀನಿ? ವಿಜಯಿ ಆಗಿದ್ದೀನಿ. ಕಿತನಿ ಹಿ ಬಾರ್ ಕೆ ವಿಜಯಿ ಹೋ. ಎಷ್ಟು ಸಾರ್ತಿ ನೀವು ವಿಜಯಿ ಆಗಿದ್ದೀರಾ? ಜೋ ಅನೇಕ ಬಾರ್ ಕಾ ವಿಜಯಿ ಹೇ ವಹ ಕಿತನಾ ನಿರ್ಭಯ ಹೋಗಾ. ನಾನು ವಿಜಯ ಆಗೇ ಆಗಿದ್ದೀನಿ ಅನ್ನೋ ಸಮಾನ ಇದ್ರೂ ಕೂಡ ನಾನೇನಿರ್ತೀನಿ? ನಿರ್ಭಯ ಇರ್ತೀನಿ ಅಂತ ಹೇಳ್ತಾರೆ ಬಾಬಾ. ಕ್ಯಾ ವಹ ಡರೆಂಗೆ? ಶಕ್ತಿಯೋ ನೆ बाप को प्रत्यक्ष करने का नगाड़ा कौन सा बजाया है? ಶಕ್ತಿಯರು ತಂದೆಯನ್ನು ಪ್ರತ್ಯಕ್ಷ ಮಾಡ್ತಕ್ಕಂಥ ನಗಾರಿ ಯಾವುದು ಬಾರಿಸಿದ್ದೀರಾ? ಕುಂಭಕರ್ಣ ಕೋ ಜಗಾನೆ ಕೆ ಲಿಯೆ ಬಡಾ ನಗಾಡ ಬಜಾओ. ಕುಂಭಕರ್ಣ ಅಂದ್ರೆ ಯಾರು? ಕುಂಭಕರ್ಣ ಅಂದ್ರೆ ಯಾರು? ಎಂಥ ಮಕ್ಕಳದು? ಹೊರಗಿನ ನಿದ್ದೆಯಿಂದ ಮಕ್ಕಳದಲ್ಲ, ಒಳಗೆ ಮಲ್ಕೊಂಡಿವಿ ನಾವು. ಒಳಗಿನ ಶಕ್ತಿಯನ್ನು ಜಾಗೃತ ಮಾಡಬೇಕಲ್ಲ. ಒಳಗಿನ ಶಕ್ತಿಯನ್ನು, ಎಲ್ಲ ಶಕ್ತಿಗಳು ಏನಾಗಿದ್ದಾವೆ? ಮಲ್ಕೊಂಡಿದ್ದಾವೆ. ಶಾಂತಿ ಶಕ್ತಿ ಮಲ್ಕೊಂಡದು, ಪ್ರೇಮದ ಶಕ್ತಿ ಮಲ್ಕೊಂಡದು, ಎಲ್ಲ ಮಲ್ಕೊಂಡವು. ಅವನೇನು ಮಾಡಬೇಕು? ಎಬ್ಬಿಸ್ಬೇಕು. ಹೆಂಗೆ? ಕುಂಭಕರ್ಣನ ನಿದ್ದೆಯಿಂದ ಎಬ್ಬಿಸ್ಬೇಕು ಅಂತಂದ್ರೆ ಏನು ಮಾಡಬೇಕು? ನಗಾಡ ಬಾರಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಛೋಟಾ ನಗಾಡ ಬಜಾತಿ ಹೋ ತೋ ಕುಂಭಕರ್ಣ ಕರ್ವಟ್ ತೋ ಬದಲ್ತೆ ಹೇ. ಸಾವಕಾಶ ಬಾರಿಸಿದ್ರೆ ಅಂದ್ರೆ ಏನು ಮಾಡ್ತಾರೆ? ಅವ ಕುಂಭಕರ್ಣ ಹಿಂಗೆ ಮಲ್ಕೊಂಡ ಹೊಳ್ಳಿ ಹಿಂಗೆ ಮಲ್ಕೊತಾನೆ. ಅದನ್ನೇ ಹೇಳ್ತಾರೆ ಬಾಬಾ. ಅದು ರಾಮಾಯಣದಲ್ಲಿ ಎಷ್ಟು ಚಂದ ತೋರಿಸಿದ್ದಾರೆ. ಅದು ಎಲ್ಲ ಪ್ರಜೆಗಳು ಬಂದು ನಿಂತು ಬಾರಿಸಿದ ಈ ಕಡೆ ಬಾರಿಸೋಣ, ಆ ಕಡೆ ಹೊಳೆ ಮಲ್ಕೊತಾನೆ, ಆ ಕಡೆ ಬಾರಿಸಿದ್ರೆ ಈ ಕಡೆ ಹೊಳೆ ಮಲ್ಕೊತಾನೆ. ಅದಕ್ಕೆ ಹೇಳ್ತಾರೆ ಬಾಬಾ, बड़ा नगाड़ा बजाओ, छोटा नगाड़ा बजाती हो तो कुंभकर्ण करवट तो बदलते हैं, अर्थात अच्छा तो करते हैं परंतु फिर सो जाते हैं. ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಸೇವೆ ಮಾಡ್ತೀರಾ, ಮುರಳಿ ಕೇಳ್ತೀರಾ, ಅಮೃತ ವೇಳೆ ಹೇಳ್ತೀರಾ, ಎಲ್ಲ ಮಾಡಿ ಮತ್ತೇನು ಮಾಡ್ತೀರಿ? ಮಲ್ಕೊಂಡು ಬಿಡ್ತೀರಿ. ಅಂತಂದರೆ ಶಕ್ತಿಗಳೇ ಇನ್ನೂ ಏನಾಗ್ತಿಲ್ಲ? ಜಾಗೃತ ಆಗ್ತಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, तो उन्हों के लिए छोटे मोटे नगाड़े से काम न होगा. ಅಂಥವ್ರ ಸಲುವಾಗಿ ಸಣ್ಣ ಡಮರಿ ಗಿಮ್ರಿ ಅವೆಲ್ಲ ಕೇಳಿಸೋದಿಲ್ಲ ಅಂತಾರೆ ಬಾಬಾ. ಇಸ್ಲಿಯೇ ಬಾರ್ ಸಂಪರ್ಕ ಬಢಾನಾ ಪಡೆ. ಒಂದು ಸಲ ಹೋಗಿ ಜ್ಞಾನ ಹೇಳಿದ್ರೆ ಆಗೋದಿಲ್ಲ. ಮತ್ತು ಮೇಲಿನ ಮೇಲೆ ಅವ್ರಿಗೆ ಹೋಗಬೇಕು, ಹೇಳಬೇಕು. ಏನು ಬಿಡ್ರಿ, ಎಷ್ಟು ಸಲ ಹೇಳಿದ್ರೆ ಬರೋದಿಲ್ಲ ಅನ್ನಂಗಿಲ್ಲ. ಅವರು ಬರುತ್ತನೋ ಏನು ಮಾಡೋದದ? ಹೇಳೋದು ನಮ್ಮದು ಧರ್ಮ. ಅದನ್ನು ಬಿಡಂಗಿಲ್ಲ. ನಗಾಡ ಬಾರಿಸ್ತಾನೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಬಾರ್ ಸಂಪರ್ಕ ಬಢಾನಾ ಪಡೆ. ಉನ್ಹೋಂ ಕಾ ದೋಷ ನಹಿ, ವಹ ತೋ ಗೆಹರಿ ನೀಂದ್ ಮೇ ಹೇ. ನೋಡ್ರಿ ಬಾಬಾ ಹೇಳ್ತಾರೆ, ಅವರು ಇಲ್ಲಿ ಬರಲಾರ್ದವ್ರದ್ದು ದೋಷ ಅಲ್ಲಂತ ಬಾಬಾ. ಯಾಕಂದ್ರೆ ಅವರು ಭಾಳ ಡೀಪ್ ನಿದ್ದೆಯೊಳಗಿದಾರಂತ. ಗೆಹರಿ ನೀಂದ್. ತುಮ್ಹಾರಾ ಕಾಮ್ ಹೈ ಕೋಯಿ ವಿಶೇಷ ಪ್ರೋಗ್ರಾಮ್ ಬನಾಯೆ ಉನ್ಕೋ ಜಗಾನ. ಅವ್ರು ಎಷ್ಟರೇ ಮಲ್ಕೊಳ್ಳಿ, ಅವ್ರದ್ದು ತಪ್ಪಿಲ್ಲ. ಎಬ್ಸೋರು ತಪ್ಪದಂತಾರೆ ಬಾಬಾ. ನೀವು ಹಂಗೆ ಎಬ್ಬಿಸ್ಲಿಕ್ಕತ್ತಿಲ್ಲ, ಅವರು ಹೇಳುವ ಹಂಗೆ ನೀವು ಎಬ್ಬಿಸ್ಲಿಕ್ಕತ್ತಿಲ್ಲ ಬಾಬಾ. ಅದಕ್ಕೇನು ಮಾಡಿ? ಪ್ಲ್ಯಾನ್ ಮಾಡಿ. प्रवृत्ति में रहते अपने को सेवाधारी समझने से ही बाप को सदा साथी बना सकेंगे. ಸೇವಾ ಯಾರಿಂದ ಹೆಚ್ಚಾಗ್ತದೆ? ಪ್ರವೃತ್ತಿನಲ್ಲಿ ಇದ್ದವರಿಂದನೇ ಸೇವಾ ಹೆಚ್ಚಾಗ್ತದೆ. ಅವರೇನಲ್ಲಿ ಸೆಂಟ್ರೊಳಗೆ ಇರ್ತಾರೆ ಅಷ್ಟೇ. ಅವರು
ಹೊರಗಡೆ ಯಾರಿರೋ ಮಾಯ ಜೊತೆ ಇರೋಕೆ ನಾವು. ಅದಕ್ಕೆ ಹೆಚ್ಚು ಸೇವೆ ಎಲ್ಲಿ ಯಾರಿಂದ ಆಗ್ತದೆ? ನಮ್ಮಿಂದನೇ ಸೇವೆ ಆಗ್ತದೆ. ಅದಕ್ಕೆ ನಗಾಡ ನಾವೇ ಏನು ಮಾಡಬೇಕು? ಜೋರು ಬಾರಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಏನು ಮಾಡಬೇಕು? ಜೊತೆಗೆ ಬಾಬಾನ ಇಟ್ಕೊಂಡು ಸೇವೆ ಮಾಡಬೇಕು. ಬಾಬಾ ಹೇಳ್ತಾರೆ, जैसा स्थान होता है उस स्थान की स्मृति से भी स्थिति बन जाती है. ಬಾಬಾ ಹೇಳ್ತಾರೆ, ಹೇಗೆ ಸ್ಥಾನ ಇರ್ತದೋ ಅದೇ ಥರ ಏನಿರ್ತದಂತಾರೆ ಬಾಬಾ, जैसा स्थान होता है उस स्थान की स्मृति से ही स्थिति बन जाती है. ಅದಕ್ಕೆ ಬಾಬಾ ಹೇಳ್ತಾರೆ, जैसे साधन मधुबनवासी कहने से फरिश्ता की स्थिति ऑटोमेटिकली हो जाती है. ಮಧುಬನ ಅಂದರೆ ಏನು? ಮಧುಬನದಲ್ಲಿ ಯಾರು ಅಡ್ಡಾಡ್ತಿರ್ತಾರಲ್ಲೇ? ಫರಿಸ್ತೆಗಳಿರ್ತಾರೆ. ಫರಿಸ್ತೆ ನೆನಪಾಗಬೇಕು. ಫರಿಸ್ತಾ ಅರ್ಥಾತ್ ಜಿಸ್ಕಾ ದೇಹ ಸೆ ರಿಶ್ತಾ ನಹಿ. ರಿಶ್ತಾ ಪರೇ ರಿಶ್ತಾ, ಸಂಬಂಧಗಳಿಂದ, ಲೌಕಿಕ ಸಂಬಂಧಗಳಿಂದ ಭಿನ್ನ ಆದವ್ರಿಗೆ ಫರಿಸ್ತಾ ಅಂತ ಹೇಳ್ತಾರೆ. तो जो भी देह के रिश्ते हैं वह सब यहाँ भूल जाते हैं. ಏನೇನು ಸಂಬಂಧಗಳಿದಾವೋ ಎಲ್ಲ ಏನು ಮಾಡಬೇಕೀಗ? ಮರ್ತು ಬಿಡಬೇಕು ಅಂತ ಹೇಳ್ತಾರೆ ಬಾಬಾ. थोड़े समय के लिए भी यह अनुभव तो करते हो ना, यह बीच बीच में मधुबन में आना, इतना मुश्किल होते हुए भी यह अनुभव करने क्यों आते हो. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೆಲ್ಲೇ ಇರಿ ಏನೇ ಇರಿ ಆವಾಗವಾಗ ಮಧುಬನ್ಗೆ ಬರ್ತಾ ಇರಬೇಕು. ಸ್ಥೂಲ ದೇಹದಿಂದ ಬರೋಕ್ಕಾಗಲಿಲ್ಲ ಅಂದ್ರೂ ಏನು ಮಾಡಬೇಕು? ಫರಿಸ್ತಾಗಿ ಮಧುಬನವನ್ನು ಅಡ್ಡಾಡಿ ಬರಬೇಕು. यहाँ का अनुभव वहाँ स्मृति में बल देता है. ಅಲ್ಲಿ ಅನುಭವ, ಮಧುಬಂದ ಅನುಭವ ನಮಗೇನಾಗ್ತದೆ? ಶಕ್ತಿ ಬರ್ತದೆ. ಅದಕ್ಕೆ ಏನು ಮಾಡ್ತೀವಿ? 4 ಧಾಮ ಅಡ್ಡಾಡಿ ಬರ್ತೀವಲ್ಲ ಇಲ್ಲೇ ಕೂತ್ಕೊಂಡು. इसलिए मधुबन में आना ज़रूरी है. वहाँ प्रवृत्ति में रहते हो, वह भी सेवार्थ. घर समझेंगे तो गृहस्थी, ಸೇವಾಧಾರಿ समझेंगे तो ಟ್ರಸ್ಟಿ. ಈಗ ನನ್ನ ಮನೆ ಇದೆ, ಈಗ ಹೋಗ್ತೀವಿ, ಅಲ್ಲದು ನನ್ನ ಮನೆ ಅನ್ನೋದ್ರ ಬದಲಾಗಿ ಏನು ಮಾಡಂತಾರೆ ಬಾಬಾ? ನಾನು ಏನಾಗಿದ್ದೀನಿ? ನಿಮಿತ್ತ ಆಗಿದ್ದೀನಿ, ಟ್ರಸ್ಟಿ ಆಗಿದ್ದೀನಿ. ಗೃಹಸ್ಥಿ ಮೇ ಚಾರೋ ಓರ್ಗೆ ಕರ್ಮ ಬಂಧನ್ ಖೀಂಚೆಂಗೆ. ಗೃಹಸ್ಥಿನಲ್ಲಿ ಇದ್ದವ್ರಿಗೆ ನಮಗೆ 4 ಕಡೆ ಕರ್ಮ ಏನು ಮಾಡ್ತದೆ? ನಮ್ಮನ್ನು ಎಳೀತದೆ. ಕರ್ಮ ಬಂಧನ ಇರ್ತದಲ್ಲ. ಸೇವಾಧಾರಿ ಸಮझेंगे तो ಟ್ರಸ್ಟಿಪನ್ ಮೇ ಮೇರಾಪನ್ ಖತಮ್ ಹೋಗ. ಗೃಹಸ್ಥಿನಲ್ಲಿ ಇದ್ಕೊಂಡೇ ಇದು ನಾನು ಪಾಲನೆ ಮಾಡೋಕ್ಕೆ ಬಾಬಾ ನನ್ನನ್ನು ಇಲ್ಲಿ ಇಟ್ಟಿದ್ದಾರೆ ಅಂಥೇಳಿ ನಿಮಿತ್ತ ಭಾವ ಇದ್ದರೆ ಅಲ್ಲಿ ನಂದು ಅಂತ ಬರೋದಿಲ್ಲ ಅಂತಾರೆ ಬಾಬಾ. ಮೇರಾಪನ್ ಅನ್ನೋದು ಹೋಗ್ಬಿಡ್ತದೆ. ಜಹಾ ಮೇರಾಪನ್ ಹೇ ವಹಾ ಬಾಪ್ ನಹಿ ಹೋ ಸಕ್ತಾ. ಎಲ್ಲಿ ನಂದು, ನನ್ನವರು, ನಾನೇ ಮಾಡಬೇಕು, ನಂದಿನದೇ ಆಗ್ತದೆ ಅಂತ ಹಿಂಗೆಲ್ಲ ಅನ್ಕೋತ ಕೂತ್ರೆ ಅಲ್ಲಿ ಬಾಬಾ ಇರೋದಿಲ್ಲ ಅಂತಾರೆ ಬಾಬಾ. ಆಯ್ತು, ನೀ ಮಾಡಲ್ಲ, ಈಗ ಹೊರಗಡೆನೂ ನಡೆದಿರ್ತದೆ ನೋಡ್ರಿ ಮನೆಯವರು. ನಾನೇ ಮಾಡಬೇಕೆಲ್ಲ, ನೀವೇನೂ ಮಾಡೋಂಗಿಲ್ಲ, ಹಾಗೆ ಹಿಂಗೆ ಅಂತ ಒಂಚೂರು ಜೋರು ಒದರಾಡಿದ ಕೂಡಲೇ ಅವು ಏನಂತ ಮಕ್ಕಳು, ಆಯಿತು ನೀನೇ ಮಾಡ್ತೀಯಲ್ಲ ಮಾಡು ನೀನೇ. ಹಂಗೆ ಬಾಬಾನೂ ಏನು ಮಾಡ್ತಾರಿಲ್ಲೇ? ನಾ ಮಾಡ್ತೀನಿ ಅಂತ ಹೋದ ಕೂಡಲೇ ಬಾಬಾ ಏನಂದ್ಬಿಡ್ತಾರೆ? ಆಯ್ತು ನೀ ಮಾಡಿಬಿಡು, ನಾ ಯಾಕೆ ಬೇಕು ಅಂತ ಬಾಬಾ ಏನು ಮಾಡ್ತಾರೆ? ಬಿಟ್ಟು ಹೋಗ್ಬಿಡ್ತಾರೆ. ಅದ್ರ ಬದಲಾಗಿ ಬಾಬಾ ಇದೆಲ್ಲ ನಿಂದೆ 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 ಅನ್ಕೋತ್ರ ಏನು ಮಾಡ್ತಾರೆ ಬಾಬಾ? ನಾ ಸುಮ್ಮದೀನಿ ಬಾಬಾ, ಇದೆಲ್ಲ ನಿಂದೆ ಅಂದರೆ ಬಾಬಾ ಜವಾಬ್ದಾರಿ ತಗೊಳ್ತಾರೆ. ಅದು ಆ ಯುಕ್ತಿ ನಮಗಿನ್ನ ಪಕ್ಕಾ ಗೊತ್ತಾಗ್ತಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಜಹಾ ಮೇರಾಪನ್ ನಹಿ ವಹಾ ಬಾಪ್ ಹೈ. ಎಲ್ಲಿ ನನ್ನತನ, ನಂದು ಅಂತ ಇಲ್ವೋ ಅಲ್ಲಿ ಬಾಬಾ ಇರ್ತಾರೆ. ಗೃಹಸ್ಥಿ ಮೇ ಹದ್ ಕೆ ಅಧಿಕಾರಿ ಬನ್ ಜಾತೆ ಹೋ, ಮೇರಾ ಮಾನ್ ಜಾಯ್, ಮೇರಾ ಸುನ್ ಜಾಯ್ ಅವ್ರು ಮೇರೇ ಪ್ರಮಾಣ ಚಲ್ನಾ ಚಾಹಿಯೇ. ಗೃಹಸ್ಥಿಪನದಲ್ಲಿ ಇದ್ದುಕೊಂಡು ಅದ್ಲೇನು ಮಾಡ್ತೀರಿ ನೀವು? ಅಧಿಕಾರ ಚಲಾಯಿಸಕ್ಕೆ ಶುರು ಮಾಡ್ತಾರೆ. ಏನು ಮಾಡ್ತೀರಿ? ಮೇರಾ ಮಾನ್ ಜಾಯ್, ನನಗೆ ಮರ್ಯಾದೆ ಇರಬೇಕು, ನಂದೇ ಕೇಳಬೇಕು, ನಾನು ಹೇಳ್ದಂಗೆ ನಡಿಬೇಕು ಅಂದರೆ ಆಗೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜಹಾ ಹದ್ ಕಾ ಅಧಿಕಾರ ಹೇ ವಹಾ ಬೇಹದ್ ಕಾ ಅಧಿಕಾರ ಖತಮ್ ಹೋ ಜಾತಾ ಹೇ. ನೀವೆಲ್ಲರ ಮೇಲೆ ಅಧಿಕಾರ ಮಾಡೋಕ್ಕೆ ಹೋದರೆ ಇವತ್ತು ಯಾರ ಕೇಳ್ತಾರ? ಇವತ್ತು ಹುಟ್ಟಿದ ಕೂಸು ಮಾತು ಕೇಳೋದಿಲ್ಲ. ಇವತ್ತು
अब बीती को बीती करके ಫುಲ್ ಸ್ಟಾಪ್ ಲಗಾತೆ ಜಾವ್. ಅದಕ್ಕೆ ಏನು ಮಾಡ್ತಾರೆ ಬಾಬಾ ಈಗ ಏನೇನಾಗಿದೆಯೋ ಅದಕ್ಕೆ ಬಿಟ್ಬಿಡಿ, ಫುಲ್ ಸ್ಟಾಪ್ ಹಾಕಿ. फुल स्टॉप नहीं लगाते अर्थात बिंदी रूप में स्थित नहीं होते तो या आश्चर्य या कॉमा या क्वेश्चन लगा देते हो. आश्चर्य की निशानी क्या कहे जो कहते हैं ऐसे होता है क्या. ಬಾಬಾ ಹೇಳ್ತಾರೆ, ನಾ ಏನು ಹೇಳಿಕತ್ತೀನಿ ಮಕ್ಕಳೇ, ಆರಾಮಾಗಿ ಒಂದು ಪಾಯಿಂಟ್ ಪಟ್ಟನೆ ಒಂದು ಪಾಯಿಂಟ್ ಇಟ್ಟು ಗಪ್ ಕೂಡಂತೀವಿ ನಾವು ಅಂತಾರೆ ಬಾಬಾ. ನಾವೇನು ಮಾಡ್ತೀವಿ, ಇನ್ನೊಂದು ಉದ್ದುಗೆರೆ ಹಾಕಕ್ಕೆ ಹೋಗ್ತೀವಿ, ಆಶ್ಚರ್ಯ ಮಾಡ್ಕೊಳ್ತೀವಿ, ಮತ್ತು ಹಿಂಗೆ ವಂಕ್ ಗೆರೆ ಹಾಕಿ ಮತ್ತೆ ಸ್ಟಾಪ್ ಮಾಡ್ತೀವಿ, ಕ್ವಶನ್ ಮಾರ್ಕ್ ಇಡ್ತೀವಿ. ಇವೆಲ್ಲ ಮಾಡ್ಕೊತ ಹೋದ್ರೆ ಏನಾಗ್ತದೆ ಅಂತಾರೆ ಬಾಬಾ, ಮತ್ತು ದೇಹಾಭಿಮಾನದಲ್ಲಿ ಬರ್ತೀವಿ ಅಂತ ಹೇಳ್ತಾರೆ ಬಾಬಾ. ಜೋ ಕೇತೆ ಹೇ ಐಸಾ ಐಸೆ ಯಹ ಹೋತಾ ಹೇ ಕ್ಯಾ. ಹೀಗೆಲ್ಲ ಆಗ್ತದೆ, ಹೀಗೆಲ್ಲ ಆಗಬಾರ್ದಲ್ಲ, ಹೀಗೆಲ್ಲ ಮಾತಾಡ್ಕೋತ ಕೂಡ್ತೀವಿ ಅಂತ. ಕ್ಯೋ ಹೂವಾ, ಯಾಕಾಯಿತು, क्यों क्या कहना है क्वेश्चन हुआ, यह भी व्यर्थ संकल्प उत्पन्न होने का आधार है. ಯಾಕೆ ಅಂತ ಪ್ರಶ್ನೆ ಬರೋಂಗಿಲ್ಲ ಅಂತಾರೆ ಬಾಬಾ. ಪ್ರಶ್ನೆನೂ ಕೂಡ ಏನದು ದೇಹಾಭಿಮಾನ ಅಂತ ಹೇಳ್ತಾರೆ ಬಾಬಾ. ಕ್ಯೂ ಕ್ಯಾ कहना क्वेश्चन हुआ यह भी व्यर्थ, ಅದು ಕೂಡ ವ್ಯರ್ಥ. जो होता है उसको ಏನು ಮಾಡಬೇಕು, ಏನಾಗುತ್ತೋ ಅದನ್ನೇನು ಮಾಡಬೇಕು, साक्षियागी नोड़ी, बिंदी इड़ी. साक्षी के बजाय आत्मा को साथी बन जाते हो, बाप के साथी के बजाय आत्मा के साथी बन जाते हो. अच्छा ऐसी बात है, मैं भी ऐसी समझाता हूँ. ನಿಮಗೂ ಹಂಗೆ ಅನ್ಸಿದಲ್ರಿ, ನನಗೂ ಹಾಗೆ ಅನ್ಸೈತೆ ನೋಡಂತ ಹಿಂಗೆ ಅನ್ಕೋತ ಕೊಡ್ತೀವಿ ನಾವು. ಅದ್ರ ಬಾಬಾ ಹೇಳಿದೇನು, ಫುಲ್ ಸ್ಟಾಪ್. ಯಹ ಹೈ ಸುನನೆ ಕಾ ಸಾಥ್ और ಸುನಾನೆ ಕಾ ಸಾಥ್. ನಾವೆಲ್ಲಿ ಯಾರು ಸಾಥ್ ಇದ್ದೀವಿ, ಹೇಳೋರ ಜೊತೆ, ಅಲ್ಲಿದ್ದಿಲ್ಲಿ ತಂದು ಹೇಳೋರ ಜೊತೆ, ಮತ್ತು ಅದು ಅಗದಿ ಇಂಟ್ರೆಸ್ಟ್ಲೆ ಕೇಳೋದು. ಮತ್ತೇನು ಮಾಡ್ತೀವ, ಕೇಳಲ್ಲಿ ಸುಮ್ಮ ಕೊಡ್ತೀವ, ಮತ್ತೇನು ಮಾಡ್ತೀವಿ, ಇನ್ನೊಂದು 4 ಮಂದಿ ಮುಂದೆ ಹೇಳಿಬಿಡ್ತೀವಿ ಅಂತಾರೆ ಬಾಬಾ. जितना समय आत्मा का साथी उतना समय बाप के साथी नहीं बनेंगे. ನಾವು ಯಾವ ಆತ್ಮಗಳ ಜೊತೆಗೂ ಇರಬಾರ್ದಂತಾರೆ ಬುದ್ಧಿಯಿಂದ. ಬುದ್ಧಿಯಿಂದ ಯಾರ ಜೊತೆಗಿರ್ಬೇಕು ನಾವು, ಬಾಬನ ಜೊತೆನೇ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಯಹ ಖಂಡಿತ್ ಯೋಗ ಹೋ ಜಾತಾ ಹೇ. ಆತ್ಮಗಳ ಜೊತೆ ಮಾತಾಡಕತ್ವಿ ಅಂತಂದರೆ ಯೋಗ ಏನಾಗ್ತದೆ, ಅಖಂಡ ಆಗೋದಿಲ್ಲ, ಖಂಡಿತ ಆಗ್ತದೆ. ಖಂಡಿತ್ ಚೀಸ್ ಫೆಂಕ್ನೆ ವಾಲಿ ಹೋತಿ ಹೈ. ಈಗೇನಾರ ಕಟ್ಟಾಗಿತ್ತು ಅಂತಂದರೆ ಅದು ಪೂಜೆಗೆ ಯೋಗ್ಯ ಆಗಿರ್ತದ, ಏನು ಮಾಡ್ತೀವಿ, ಅದು ಒಗೆದ್ಬಿಡ್ತೀವಿ. ನಮ್ಮ ಯೋಗನೂ ಖಂಡಿತ ಆಯ್ತು ಅಂದರೆ ಬಾಬಾ ಏನು ಮಾಡಿಬಿಡ್ತಾರೆ, ಯೋಚನೆ ಮಾಡಬೇಕು. ಇದೆಲ್ಲ ಪೂಜೆದ ಸಾಮಾನುಗಳು ಇವೆಲ್ಲ ಇರ್ತಾವಲ್ಲ, ಒಂದು ಸ್ವಲ್ಪ ಎಲ್ಲರೂ ಖಂಡಿತ ಆಯಿತು ಅಂದರೆ ಏನು ಮಾಡ್ತೀವಿ, ಪೂಜೆಗೆ ಯೋಗ್ಯ ಅಲ್ಲ ಅಂತ ತೆಗೆದು ಬಿಡ್ತೀವಿ. ಅದಿನ ಸ್ಥೂಲದ್ದು. ನಾವು ಆತ್ಮಗಳು ಪರಮಾತ್ಮನ ನೆನಪಿನಲ್ಲಿ ಮಾಡುವಾಗ ಯಾವುದೇ ಆತ್ಮ ಬಂತು ಅಂತಂದರೆ ಒಳಗಡೆ ಯೋಗ ಏನಾಯಿತು, ಖಂಡಿತ ಆಯಿತು. ಅಲ್ಲಿಗೆ ಬಾಬಾ ಏನು ಮಾಡ್ತಾರೆ, ಬಾಬಾ ಏನು ಮಾಡೋದಿಲ್ಲ, ನಾವೇ ತಿಳ್ಕೋಬೇಕು ನಾವು ಯೋಗ್ಯರೋ ಅಯೋಗ್ಯರೋ ಅಂತ ನಾವೇ ತಿಳ್ಕೋಬೇಕು. ಬಾಬಾ ಹೇಳ್ತಾರೆ, ತೋ ಯಹಾ ಭೀ ಇಲ್ಲಿನೂ ಜೋ ಯೋಗ ಖಂಡಿತ್ ತೋ ಶ್ರೇಷ್ಠ ಪ್ರಾಪ್ತಿ ನಹಿ. ಯೋಗ ಖಂಡಿತ ಆಯಿತು ಅಂದರೆ ಪ್ರಾಪ್ತಿ ಶ್ರೇಷ್ಠ ಇರೋದಿಲ್ಲ. ಅರ್ಥಾತ್ ವ್ಯಾಲ್ಯೂ ನಹಿ. ಸದಾಕೆ ಸಾಥಿ ಅಖಂಡ ಯೋಗಿ. ಸದಾ ಪರಮಾತ್ಮನ ಸಾಥಿ ಯಾರೋ, ಗುಲ್ಜಾರ್ ದಾದಿ. ಅಖಂಡ ಯಾರು ನೆನಪಿರ್ತಿತ್ತಂತವ್ರಿಗೆ, अटूट योगी और निरंतर बाप दादा के साथी ऐसे है पंजाब निवासी. ಹಿಂಗಿದ್ದೀರಾ ಪಂಜಾಬ್ದವರು ಅಂತ ಕೇಳ್ತಾರೆ ಬಾಬಾ. इस मुरली के विशेष तथ्य जैसा स्थान होता उस स्थान की स्मृति से भी स्थिति में बल मिलता है. ಎಂಥ ಸ್ಥಾನನೋ ಆ ಸ್ಮೃತಿಯಿಂದ ನಮಗೇನು ಸಿಗ್ತದೆ, ಶಕ್ತಿ ಸಿಗ್ತದೆ. ಅದಕ್ಕೆ ಒಳಗಡೆ ಮನಸ್ಸಿನಲ್ಲಿ ಯಾವ ಸ್ಥಾನ ಇಟ್ಕೋಬೇಕು, ಯಾವಾಗಲೂ ಪರಮಧಾಮನ ಇಟ್ಕೊಂಡ್ರೆ ಪರಮಧಾಮದಲ್ಲಿ ಏನು ಶಕ್ತಿ ಇದೆಯೋ ಆ ಶಕ್ತಿ ನನ್ನೊಳಗಡೆ ಬರ್ತದೆ. ಯಾವಾಗಲೂ ಬಾಬಾ ನೆನಪು ಮಾಡ್ತಿದ್ರೆ
ಬಾಬಾನ ಶಕ್ತಿ ಏನಿದಾವೋ ನನ್ನೊಳಗೂ ಅದೇ ಬರ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ಥಿತಿ ಸ್ಥಾನ ಹೆಂಗೋ, ಯಾವ ಸ್ಥಾನದ ಸ್ಮೃತಿ ಮಾಡ್ಕೊಳ್ತೀರೋ ಆ ಸ್ಥಾನದ ಶಕ್ತಿ ನಮಗೆ ಬರ್ತದೆ. प्रवृत्ति में रहते घर समझेंगे तो गृहस्थी सेवाधारी समझेंगे तो ट्रस्टी. ಪ್ರವೃತ್ತಿನಲ್ಲಿ ಇದ್ಕೊಂಡು ಗೃಹಸ್ಥಿ ಇದ್ದೀನಿ ಅಂತ ಅನ್ಬಾರ್ದು, ಏನನ್ನಬೇಕು, ಸೇವಾಧಾರಿ ಅಂತ ತಿಳ್ಕೊಂಡು ಟ್ರಸ್ಟಿ ಆಗಬೇಕು. अब बीती को बीती करके फुल स्टॉप लगाते जाओ तो व्यर्थ संकल्पों का चक्कर चलना रुक जाएगा. ಆಗಿದ್ದಾಯಿತು ಅಂತ ಫುಲ್ ಸ್ಟಾಪ್ ಇಡ್ತಾ ಹೋಗಿ ವ್ಯರ್ಥ ಸಂಕಲ್ಪಗಳಿಂದ ಏನಾಗ್ತೀರಾ, ಮುಕ್ತಿ ಪಡ್ತೀರಾ. सिर्फ मनुष्यात्मा से ही नहीं बल्कि माया के वार से भी निर्भय आत्मा शक्ति है. ಕೇವಲ ಮನುಷ್ಯಾತ್ಮರಿಂದ ಅಲ್ಲ, ಮಾಯೆ ಯುದ್ಧದಿಂದನೂ ಕೂಡ ಏನಾಗಬೇಕು, ನಿರ್ಭಯ ಆತ್ಮ, ಅವ್ರಿಗೆ ಏನು ಹೇಳ್ತಾರೆ, ಶಕ್ತಿಯರು. अपने ही किसी कमजोरी के कारण माया के परवश होते हैं. ಮಾಯೆಗೆ ಪರವಶ ಯಾವಾಗ ಆಗ್ತೀವಿ, ಮಾಯೆ ಏನೂ ಮಾಡೋದಿಲ್ಲ, ಅದು ಸುಮ್ಮ ಕೂತಿರ್ತದೆ. ಕರ್ಕೊಳ್ಳೋರು ಯಾರು, ನೀವೇ ಅಂತಾರೆ ಬಾಬಾ. ಮೇ ಕಲ್ಪ ಕಲ್ಪಕ್ಕೆ ಅನೇಕ ಬಾರ್ಕಿ ವಿಜಯಿ ಆತ್ಮ ಹೂँ. ನಾನು ಭಾಳಷ್ಟು ಸರ್ತಿ ಏನಾಗಿದ್ದೀನಿ, ವಿಜಯಿ ಆಗೇ ಆಗಿದ್ದೀನಿ, ಈಗೂ ಏನಾಗ್ತೀನಿ, ವಿಜಯಿ ಆಗೇ ಆಗ್ತೀನಿ ಅನ್ನೋ ಮನಸ್ಸಿಂದ ಏನಾಗಿರಬೇಕು, ನಿರ್ಭಯ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.